Hello my dear student, myself Vidyashri. I am Business Studies lecturer in Alpha Pre-University College, Krishnarajanagar. This is my third video class regarding the chapter of business environment. In the last video class, you learnt what are the dimensions of the business environment, such as economic environment, next social environment, political environment, technological environment and legal environment. In the last class, you learnt about these factors, but in this class, you want to learn economic environment in India. ಭಾರತದಲ್ಲಿ ಆರ್ಥಿಕ ಪರಿಸರ, ಭಾರತದಲ್ಲಿನ ಆರ್ಥಿಕ ಪರಿಸರ. So the economic environment of India which have impact on the business and industry relating to the distributions and productions of the wealth. The economic environment in India related to the means production and distributions of the wealth which have impact on the business and industry. ಭಾರತದ ಆರ್ಥಿಕ ಪರಿಸರವು ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಪ್ರಭಾವ ಬೀರುವ ಸಮಗ್ರ ಸಂಪತ್ತಾಗಿರ್ಬೋದು ಮತ್ತು ಉತ್ಪಾದನಾಂಗಗಳಾಗಿರ್ಬೋದು. ಸೊ ದೀಸ್ ಆರ್ ಎಫೆಕ್ಟ್ ಆನ್ ದ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ದ ಇಂಡಿಯಾ. ಸೊ ಭಾರತದ ಆರ್ಥಿಕ ಪರಿಸರವು ವ್ಯವಹಾರ ಮತ್ತು ಕೈಗಾರಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಾದಂತಹ ಉತ್ಪಾದನಾಂಗಗಳಾದಂತಹ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಸಂಬಂಧಿಸಿದ ಹಲವಾರು ಸಮಗ್ರ ಹಂತದ ಮಾಹಿತಿಗಳನ್ನು ಒಳಗೊಂಡಿರುವಂಥದ್ದು. ಸೊ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಎಕನಾಮಿಕ್ ಎನ್ವೈರನ್ಮೆಂಟ್ ಇನ್ ಇಂಡಿಯಾ ಕಾನ್ಸಿಸ್ಟ್ ಆಫ್ ವೇರಿಯಸ್ ಮ್ಯಾಕ್ರೋ ಲೆವೆಲ್ಸ್, factors relating to the means of production and distributions of wealth which have impact to the business and industry. The economic environment in India includes some aspects such as stage of economic development of the country, the economic structures in the form of mixed economy. ಏನಕ್ಕೆ ನಾವು ಭಾರತದ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ಸೊ ನಾನು ನಿಮಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಮಿಕ್ಸ್ಡ್ ಎಕಾನಮಿ ಅಂದರೆ ಏನು ಅಂತ ಹೇಳಿ. ಸೊ ಮಿಕ್ಸ್ಡ್ ಎಕಾನಮಿ ಅಂತೇಳಿ ಏನಕ್ಕೆ ಎಕನಾಮಿಕನ್ನು ಇಂಡಿಯನ್ ಎಕನಾಮಿಕ್ನ ಕರೀತಾರೆ ಅಂತ ಹೇಳಿದ್ರೆ, ದ ಇಂಡಿಯನ್ ಎಕನಾಮಿಕ್ ಹ್ಯಾವ್ ಬೋತ್ ಪ್ರೈವೇಟ್ ಸೆಕ್ಟರ್ಸ್ ಆಸ್ ವೆಲ್ ಆಸ್ ಪಬ್ಲಿಕ್ ಸೆಕ್ಟರ್ಸ್. ಸೊ ಇಂಡಿಯನ್ ಎಕನಾಮಿ ಈಸ್ ದ ಮಿಕ್ಸ್ಡ್ ಎಕಾನಮಿ. The economic structures in the form of mixed economy because Indian economy includes both private sectors as well as public sector. So Indian economy is a mixed economy. Next, economic planning includes 5-year plan and annual budgets. Next, infrastructural factors such as financial institutions ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಮತ್ತು ಕಮ್ಯುನಿಕೇಷನ್ಸ್ ಆಗಿರುವಂಥದ್ದು. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಕ್ಕೆ ಬೇಕು? ಪ್ರೊವೈಡಿಂಗ್ ಫಂಡ್ಸ್ ಟು ದ ಬಿಸ್ನೆಸ್ ಎನ್ವೈರನ್ಮೆಂಟ್ಸ್, ಲೆಂಡಿಂಗ್ ಆ್ಯಂಡ್ ಬಾರೋವಿಂಗ್ ಬೋತ್ ಆರ್ ಇನ್ಕ್ಲೂಡೆಡ್. ಸೊ ಹಿಯರ್ ಬ್ಯಾಂಕ್ಸ್ ಆಲ್ಸೋ ಪ್ರೊವೈಡಿಂಗ್ ಲೆಂಡಿಂಗ್ ಆ್ಯಂಡ್ ಬಾರೋವಿಂಗ್ ಮನಿ ಫ್ರಮ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್. ಸೊ ಅದೇ ರೀತಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನು? ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ವಾಟ್ ಆರ್ ದಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್? ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟೇಷನ್ ಏನಕ್ಕೆ ಬೇಕು? ಟ್ರಾನ್ಸ್ಪೋರ್ಟೇಷನ್ಸ್ ಈಸ್ ಹೆಲ್ಪ್ಸ್ ಟು ಪ್ರೊವೈಡಿಂಗ್ ರಾ ಮೆಟೀರಿಯಲ್ಸ್ ಟು ದ ಪಾಯಿಂಟ್ ಆಫ್ ಪ್ರೊಡಕ್ಷನ್ಸ್ ಆ್ಯಂಡ್ ಫಿನಿಶ್ಡ್ ಗೂಡ್ಸ್ ಪಾಯಿಂಟ್ ಆಫ್ ಕಸ್ಟಮರ್ಸ್. ಸೊ ವಸ್ತುಗಳು ಎಲ್ಲಿ ಉತ್ಪಾದನೆ ಆಗಿದೆಯೋ ಆ ಸ್ಥಳದಿಂದ ಗ್ರಾಹಕರಿಗೆ ತಲುಪಿಸೋದಕ್ಕೆ ನಮಗೆ ಟ್ರಾನ್ಸ್ಪೋರ್ಟೇಷನ್ಸ್ ಇಸ್ ವೆರಿ ನೆಸೆಸರಿ. ವಾಟ್ ಆರ್ ದಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್? ರೋಡ್ ಟ್ರಾನ್ಸ್ಪೋರ್ಟೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟೇಷನ್, ಏರ್ವೇ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ಸ್. ದೀಸ್ ಆರ್ 4 ಇಂಪಾರ್ಟೆಂಟ್ ಮೋಡ್ಸ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ಸ್. ಯಾವ್ಯಾವುದು? ರೈಲ್ವೆ, ರೋಡ್, ವಾಟರ್ ಆ್ಯಂಡ್ ಏರ್ವೇ. ನೆಕ್ಸ್ಟ್, ಕಮ್ಯುನಿಕೇಷನ್ ಫೆಸಿಲಿಟೀಸ್. ಕಮ್ಯುನಿಕೇಷನ್ಸ್ ಅಂದರೆ ಏನು? ಸಂವಹನ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಬಿಸ್ನೆಸ್ ಬಿಕಾಸ್ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಫ್ರಮ್ one person to another persons or transfer of communications between the sellers, buyers and suppliers. Next, economic indices like
national income, distribution of income rate, next growth of GNP and per capita income. So these are some important economic indices. GNP ಅಂತ ಹೇಳಿದ್ರೆ gross national product. So these are some aspects of the economic environment of India. So ಇದೇನು ಹೇಳುತ್ತೆ, the economic of India consists of various macro level factors relating to means of production and distribution of wealth which have impact on the business and industry. ಸೊ ಭಾರತದ ಆರ್ಥಿಕ ಪರಿಸರವು ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಪ್ರಭಾವ ಬೀರುವ ಉತ್ಪಾದನಾಂಗಗಳು ಮತ್ತು ಸಂಪತ್ತಿನ ಹಂಚಿಕೆಗೆ ಸಂಬಂಧಿಸಿರುವಂತೆ ಹಲವಾರು ಸಮಗ್ರ ಹಂತದ ಅಂಶಗಳನ್ನು ಒಳಗೊಂಡಿರುವಂಥದ್ದು. ಸೊ ಆ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸ್ಟೇಜ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, the economic structures in the form of mixed economy, because Indian economy includes both private and public sectors. So economic planning regarding 5 years plan, then annual budgets, next infrastructure facilities such as financial institutions, banks, modes of transportation and communication. So economic indices like national income, distributions of income rates, then growth of GNP, gross national product and per capita income. The next topic is objectives of Indian development plans. ಭಾರತದ ಅಭಿವೃದ್ಧಿ ಯೋಜನೆಯ ಉದ್ದೇಶಗಳು. ಸೊ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ತನ್ನ ದೇಶದ ಬಗ್ಗೆ ತನ್ನದೇ ಆದಂತಹ ಉದ್ದೇಶಗಳನ್ನು ಒಳಗೊಂಡಿರುತ್ತವೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯಾಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್. ನಂಬರ್ 1, ಇನಿಷಿಯೇಟ್ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಟು ರೈಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಏನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ, ಜನರು ಜೀವಿಸುತ್ತಿರುವಂತಹ ಜೀವನದ ಮಟ್ಟವನ್ನು ಡೆವಲಪ್ ಮಾಡುವಂಥದ್ದು. ಸೊ ರಾಷ್ಟ್ರದಲ್ಲಿ ಹಲವಾರು ವ್ಯಕ್ತಿಗಳು ಬಡತನದಿಂದ ಬಳಲುತ್ತಿರ್ತಾರೆ. ಸೊ ಅವರಿಗೆ ಅಟ್ಲೀಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟವನ್ನು ಸುಧಾರಿಸುವಂತೆ ಯೋಜನೆಗಳನ್ನು ರೂಪಿಸುವಂಥದ್ದು. ಸೊ ಇನಿಷಿಯೇಟ್ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಟು ರೈಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಥ್ರೂ ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾವರ್ಟಿ. ಸೊ ಒಂದು ದೇಶದಲ್ಲಿ ಯಾವಾಗ ವ್ಯಕ್ತಿಗಳು ಉದ್ಯೋಗದ ಸಮಸ್ಯೆ, ನಿರುದ್ಯೋಗದಿಂದ ಬಳಲುತ್ತಿರ್ತಾರೋ ಮತ್ತು ಬಡತನದಿಂದ ಬಳಲುತ್ತಿರ್ತಾರೋ ಅಂತಹ ವ್ಯಕ್ತಿಗಳು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗಳಿಗೆ ಬೇಕಾಗಿರುವಂತಹ ಉದ್ಯೋಗ ಅವಕಾಶಗಳನ್ನು ದೊರಕಿಸಿದಾಗ ಮಾತ್ರ ಪಾವರ್ಟಿ ಅನ್ನೋದನ್ನು ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯ. ಸೊ ಸೆಕೆಂಡ್ ಒನ್, ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾವರ್ಟಿ. ಸೊ ಏನು ನಿರುದ್ಯೋಗದ ಸಮಸ್ಯೆ ಇದೆಯೋ ಅದನ್ನು ಕಡಿಮೆ ಮಾಡುವುದು ಮತ್ತು ಬಡತನವನ್ನು ಕಡಿಮೆ ಮಾಡುವಂಥದ್ದು ಇಂಡಿಯಾಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ನ ಮುಖ್ಯ ಉದ್ದೇಶ. ಲಾಸ್ಟ್ ಒನ್, ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. ಸೊ ಏನು ಅಸಮಾನತೆಯಿಂದ ಕೂಡಿರುವಂಥದ್ದು. ಸೊ ಅಸಮಾನತೆ ಯಾವ್ಯಾವುದ್ರಲ್ಲಾಗಿರ್ಬೋದು, ಆದಾಯದಲ್ಲಾಗಿರ್ಬೋದು ಮತ್ತು ಸಂಪತ್ತಿನ ಹಂಚಿಕೆಯಲ್ಲಾಗಿರ್ಬೋದು. ಸೊ ಆ ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಪ್ಲ್ಯಾನ್. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯಾಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್. ಯಾವ್ಯಾವುದು? ಟು ರೈಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸೊ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದು. ಸೊ ರೆಡ್ಯೂಸಿಂಗ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾವರ್ಟಿ, ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥದ್ದು. ಸೊ ರೆಡ್ಯೂಸ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಆ್ಯಂಡ್ ಗ್ರೌತ್, ಸೊ ಜನರ ಆದಾಯದಲ್ಲಿ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಇರುವಂತಹ ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್. ದ ನೆಕ್ಸ್ಟ್ ಟಾಪಿಕ್ ಈಸ್ New Industrial Policy Reforms. The Government of India announced the New Industrial Policy Reforms in July 1991. 1991ರಲ್ಲಿ ಭಾರತ ಸರ್ಕಾರ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ, ಹೊಸ ಕೈಗಾರಿಕಾ ನೀತಿ ನಿಯಮಗಳನ್ನು ಜಾರಿಗೆ ತರುವಂಥದ್ದು. ಸೊ ಯಾವ್ಯಾವುದು ಆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ರಿಫಾರ್ಮ್ಸ್ಗಳು ಅಂತ ಹೇಳಿದ್ರೆ, ದ ಇಂಡಸ್ಟ್ರಿಯಲ್
policy reforms such as liberalization, privatization and globalizations. This is very very important topic for 2 marks. So in the examination may ask, give the meaning of globalization or give the meaning of privatization or give the meaning of globalizations. So these are very very important. The first reforms is liberalization. ಏನು ಉದಾರೀಕರಣ ಅಂತ ಹೇಳಿದ್ರೆ, liberalization means reduction and eliminations of government regulations or restriction on the business and trade. Reduction or eliminations of the government regulations or restrictions on business and trade. So ಏನು ವ್ಯಾಪಾರ ಮತ್ತು ವ್ಯವಹಾರದ ಮೇಲೆ ಇರುವಂತಹ ಅನಗತ್ಯ ನಿರ್ಬಂಧಗಳನ್ನು ತೆಗೆದುಹಾಕುವುದು ಲಿಬರಲೈಜೇಷನ್ಸ್ನ ಮುಖ್ಯ ಉದ್ದೇಶ. ಸೊ ಲಿಬರಲೈಜೇಷನ್ ಮೀನ್ಸ್ ರೆಡ್ಯೂಸ್ ಆರ್ ಎಲಿಮಿನೇಷನ್ಸ್ ಆಫ್ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ದ ಬಿಸ್ನೆಸ್ ಆ್ಯಂಡ್ ಟ್ರೇಡ್. ಸೊ ವ್ಯವಹಾರ ಮತ್ತು ವ್ಯಾಪಾರದ ಮೇಲೆ ಇರುವಂತಹ ಅನಗತ್ಯ ಬೇಡದೇ ಇರುವಂತಹ ನಿರ್ಬಂಧಗಳನ್ನು ತೆಗೆದುಹಾಕುವುದು ಇದರ ಮುಖ್ಯ ಉದ್ದೇಶ. ಸೊ ದೀಸ್ ಆರ್ ಸಮ್ ಫೀಚರ್ಸ್ ಆಫ್ ದ ಲಿಬರಲೈಜೇಷನ್ಸ್ ಸಚ್ ಆಸ್ Number 1, freedom in deciding the scale of business activity. Freedom in deciding the scale of business activity. ಒಂದು ವ್ಯವಹಾರ ಸಂಸ್ಥೆಗೆ ತನ್ನ ಸಂಸ್ಥೆಯ ಸ್ಕೇಲ್, ಸೊ ಅದು ಸೈಜ್ ಆಫ್ ದ ಆರ್ಗ್ಯಾನೈಜೇಷನ್ಸ್ ಆಗಿರ್ಬೋದು. ಸೊ ವೆದರ್ ಇಟ್ ಈಸ್ ಎ ಸ್ಮಾಲ್, ವೆದರ್ ಇಟ್ ಈಸ್ ಎ ಲಾರ್ಜ್. ಸೊ ಯಾವ ರೀತಿಯ ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಎಂಬುದನ್ನು ಆ ಸಂಸ್ಥೆಗೇನೆ ಸ್ವಾತಂತ್ರ್ಯವನ್ನು ನೀಡುವಂಥದ್ದು. ಫ್ರೀಡಮ್ ಇನ್ ಡಿಸೈಡಿಂಗ್ ದ ಸ್ಕೇಲ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಸೊ ಆ ಸಂಸ್ಥೆ ಏನು ವ್ಯವಹಾರ ಚಟುವಟಿಕೆಗಳನ್ನು ನಡೆಸಬೇಕು ಅಂತ ಇರುತ್ತೋ ಅಂತಹ ಚಟುವಟಿಕೆಗಳನ್ನು ತೀರ್ಮಾನಕ್ಕೆ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಆ ಸಂಸ್ಥೆಗೆ ನೀಡುವಂಥದ್ದು. ಸೆಕೆಂಡ್, ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ ಆನ್ ದ ಮೂವ್ಮೆಂಟ್ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ವಸ್ತು ಮತ್ತು ಸರಕುಗಳು ಮತ್ತು ಸೇವೆಗಳ ಮೂವ್ಮೆಂಟಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ಗಳನ್ನು ತೆಗೆದುಹಾಕುವಂಥದ್ದು. ಸೊ ಅವಾಗ ಏನಾಗುತ್ತೆ, ಕಡಿಮೆ ರಿಸ್ಟ್ರಿಕ್ಷನ್ಸ್ಗಳಿದೆ ಅಂತ ಹೇಳಿದ್ರೆ ದ ಮೂವ್ಮೆಂಟ್ ಆಫ್ ಗುಡ್ಸ್ ಆ್ಯಂಡ್ ಸರ್ವೀಸಸ್ ವೈಡ್ಲಿ ರೆಕಾಗ್ನೈಸ್ಡ್. Removal of restrictions on the movement of goods and services from one place to another place. Next, freedom in ಫಿಕ್ಸಿಂಗ್ ದ ಪ್ರೈಸ್ ಆಫ್ ದ ಗುಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ವ್ಯವಹಾರ ಸಂಸ್ಥೆಯು ತಾನು ಉತ್ಪಾದಿಸಿರುವಂತಹ ಸರಕು ಸೇವೆಗಳ ಮೇಲೆ ಆ ಬೆಲೆಯನ್ನು ನಿರ್ಧರಿಸುವಂತಹ ಸ್ವಾತಂತ್ರ್ಯವನ್ನು ಆ ಸಂಸ್ಥೆಗಳಿಗೆ ನೀಡುವಂಥದ್ದು. ಸೊ ಅವರು ಉತ್ಪಾದಿಸಿರುವಂತಹ ವಸ್ತುಗಳಿಗೆ ಅವರೇ ಬೆಲೆಯನ್ನು ನಿಗದಿ ಮಾಡುವಂತಹ ಸ್ವಾತಂತ್ರ್ಯವನ್ನು ನೀಡುವಂಥದ್ದು. ನೆಕ್ಸ್ಟ್, ರಿಡಕ್ಷನ್ ಟ್ಯಾಕ್ಸ್ ರೇಟ್. ಸೊ ತೆರಿಗೆ ರೇಟ್ ಏನಿದೆ ಅದನ್ನು ಕಡಿಮೆ ಮಾಡುವಂಥದ್ದು. ನೆಕ್ಸ್ಟ್, ಸಿಂಪ್ಲಿಫೈಯಿಂಗ್ ಪ್ರೊಸೀಜರ್ಸ್ ಫಾರ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಏನು ನಮ್ಮ ದೇಶದಿಂದ ಕಳಿಸೋದಾಗಿರ್ಬೋದು ಅಥವಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಸ್ತುಗಳನ್ನು ತರಿಸಿಕೊಳ್ಳಬಹುದು. ಸೊ ಅಂತಹ ಸಮಯದಲ್ಲಿ ಏನಿರುತ್ತೆ, ದ ಸೆವೆರಲ್ ಫಾರ್ಮಾಲಿಟೀಸ್, ರೂಲ್ಸ್, ರೆಗ್ಯುಲೇಷನ್ಸ್, ಪ್ರೊಸೀಜರ್ಸ್ ಇಸ್ ದೇರ್. ಸೊ ಅದನ್ನೆಲ್ಲ ಏನು ಮಾಡಬೇಕು, ಆ ಪ್ರೊಸೀಜರ್ಸ್ಗಳನ್ನ ಸಿಂಪಲ್ ಆಗಿ ಮಾಡುವಂಥದ್ದು, ಸರಳ ವಿಧಾನದಲ್ಲಿ ವಸ್ತುಗಳು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗೋ ಥರ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್, ಮೇಕಿಂಗ್ ಇಟ್ ಈಸಿಯರ್ ಟು ಅಟ್ರ್ಯಾಕ್ಟ್ ಫಾರಿನ್ ಕ್ಯಾಪಿಟಲ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ. ಸೊ ಯಾವ ಬೇರೆ ದೇಶಗಳು ನಮ್ಮ ದೇಶದಲ್ಲಿ ಬಂಡವಾಳ ಹೂಡಿಕೆಗೆ ಸ್ವಾತಂತ್ರ್ಯವನ್ನು ನೀಡುವಂಥದ್ದು. ಸೊ ಅದೇ ರೀತಿ ಟೆಕ್ನಾಲಜೀಸ್ ಇನ್ ಇಂಡಿಯಾ, ಬೇರೆ ದೇಶದ ಟೆಕ್ನಾಲಜಿಗಳನ್ನು ನಮ್ಮ ದೇಶಕ್ಕೆ ತರಿಸಿಕೊಳ್ಳುವಂಥದ್ದು. ಸೊ ಇಂತಹವುಗಳಲ್ಲಿ ತುಂಬ ಸರಳದ ವಿಧಾನಗಳನ್ನು ಮಾರ್ಪಾಡಿಸುವಂಥದ್ದು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಲಿಬರಲೈಜೇಷನ್ಸ್. ಸೊ ಲಿಬರಲೈಜೇಷನ್ಸ್ ಅಂದರೆ ಏನು, ವ್ಯಾಪಾರ ಮತ್ತು ವ್ಯವಹಾರದ ಮೇಲೆ ಇರುವಂತಹ ಅನಗತ್ಯ ನಿರ್ಬಂಧಗಳನ್ನು ತೆಗೆದು ಹಾಕುವಂಥದ್ದು. ರಿಡಕ್ಷನ್ ಆರ್ ಎಲಿಮಿನೇಷನ್ಸ್ ಆಫ್ ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಆರ್ ರಿಸ್ಟ್ರಿಕ್ಷನ್ಸ್ ಆನ್ ಬಿಸ್ನೆಸ್ ಆ್ಯಂಡ್ trade. So features of freedom in deciding the scale of business activity, removal of restrictions on the movement of goods and services, freedom in fixing the price of goods and services, reduction tax rate, simplifying procedures for import and export. Next, making it easier to attract the foreign capital and technologies in India. Next reform, privatization. ಖಾಸಗೀಕರಣ. ಏನು ಪ್ರೈವೇಟೈಜೇಷನ್ಸ್ ಅಂತ ಹೇಳಿದ್ರೆ, ಪ್ರೈವೇಟೈಜೇಷನ್ ಮೀನ್ಸ್
the transfer of ownership, management and control from the public sectors to private sectors. The transfer of ownership, management and control from the public sectors to ಪ್ರೈವೇಟ್ ಸೆಕ್ಟರ್ಸ್. ಸೊ ಖಾಸಗೀಕರಣ ಅಂತ ಹೇಳಿದ್ರೆ ಸಾರ್ವಜನಿಕ ವಲಯಗಳ ಮಾಲೀಕತ್ವ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು ಮತ್ತು ನಿಯಂತ್ರಣವಾಗಿರ್ಬೋದು. ಸೊ ಖಾಸಗಿ ವಲಯಕ್ಕೆ ವರ್ಗಾವಣೆಯನ್ನು ಮಾಡುವಂಥದ್ದು. ಸಾರ್ವಜನಿಕ ವಲಯಗಳ ಮಾಲೀಕತ್ವವನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವುದು, ಅದನ್ನು ನಾವು ಪ್ರೈವೇಟೈಜೇಷನ್ಸ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಫೀಚರ್ಸ್. ವಾಟ್ ಆರ್ ದಿ ಫೀಚರ್ಸ್ ಆಫ್ ದ ಪ್ರೈವೇಟೈಜೇಷನ್? ಫಸ್ಟ್ ಒನ್, ದ ಗಿವಿಂಗ್ ಗ್ರೇಟರ್ ರೋಲ್ ಟು ದ ಪ್ರೈವೇಟ್ ಸೆಕ್ಟರ್ಸ್. ಸೊ ಪಬ್ಲಿಕ್ ಸೆಕ್ಟರ್ಸ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಮಹತ್ವವಾದ ಪಾತ್ರವನ್ನು ಪ್ರೈವೇಟ್ ಸೆಕ್ಟರ್ಸ್ಗೆ ಕೊಡುವಂಥದ್ದು. ನೆಕ್ಸ್ಟ್, ದ ಗವರ್ನಮೆಂಟ್ ರೀಡಿಫೈನ್ ದ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್ಸ್. ನೆಕ್ಸ್ಟ್, ಪಾಲಿಸಿ ಆಫ್ ಪ್ಲ್ಯಾನ್ಡ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್. ಬಂಡವಾಳವನ್ನು ಹಿಂತೆಗೆದುಕೊಳ್ಳುವಂಥರಲ್ಲಿ policy of planned as disinvestments of public sector. So these are some features of the privatizations. ಏನು ಹೇಳುತ್ತೆ privatization? The transfer of ownership, management and control from the public sectors to private sectors. So ಸಾರ್ವಜನಿಕ ವಲಯದ ಮಾಲೀಕತ್ವ ಸಾರ್ವಜನಿಕ ವಲಯದ ಉದ್ದಿಮೆಗಳ ಮಾಲೀಕತ್ವವನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವಂಥದ್ದು. ಸೊ ವರ್ಗಾಯಿಸುವುದರ ಮೂಲಕ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಖಾಸಗಿ ವಲಯಕ್ಕೆ ಪ್ರಮುಖ ಪಾತ್ರವನ್ನು ನೀಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ, ಈ ರಿಫಾರ್ಮ್ಸ್ನ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಸೊ ಯಾವಾಗ ಖಾಸಗಿ ವಲಯದ ಉದ್ದಿಮೆಗಳನ್ನು ಮಾಲೀಕತ್ವಗಳನ್ನು ಯಾವಾಗ ಸಾರ್ವಜನಿಕ ವಲಯಗಳ ಉದ್ದಿಮೆಗಳ ಮಾಲೀಕತ್ವವನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುವುದರ ಮೂಲಕ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಸೊ ಫೀಚರ್ಸ್: ದ ಗಿವಿಂಗ್ ಗ್ರೇಟರ್ ರೋಲ್ ಟು ದ ಪ್ರೈವೇಟ್ ಸೆಕ್ಟರ್ಸ್, ದ ಗವರ್ನಮೆಂಟ್ ರೀಡಿಫೈನ್ ದ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್ಸ್, ದೆನ್ ಪಾಲಿಸಿ ಆಫ್ ಪ್ಲ್ಯಾನ್ಡ್ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್. ನೆಕ್ಸ್ಟು ಗ್ಲೋಬಲೈಜೇಷನ್. ಏನು ಗ್ಲೋಬಲೈಜೇಷನ್ಸ್ ಅಂತ ಹೇಳಿದ್ರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂದರೆ ಏನು? ಸೊ ಗ್ಲೋಬಲೈಜೇಷನ್ ಮೀನ್ಸ್ ಇಂಟಿಗ್ರೇಷನ್ ಆಫ್ ದ ವೇರಿಯಸ್ ಎಕನಾಮಿಕ್ಸ್ ಆಫ್ ದ ವರ್ಲ್ಡ್ ಲೀಡಿಂಗ್ ಟುವರ್ಡ್ಸ್ ದ ಎಮರ್ಜೆನ್ಸಿ ಆಫ್ ಎ cohesive global economy. So globalization means integrations of the various economies of the world leading towards the emergency of a cohesive ಗ್ಲೋಬಲ್ ಎಕಾನಮಿ. ಸೊ ಜಾಗತೀಕರಣ ಅಂತ ಹೇಳಿದ್ರೆ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಉಗಮಕ್ಕೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಒಟ್ಟುಗೂಡಿಸುವಂಥದ್ದು. ಸೊ ದೇಶದ ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಜೊತೆಗೆ ಪ್ರಾಪಂಚಿಕ ದೇಶದ ಅರ್ಥವ್ಯವಸ್ಥೆಯನ್ನು ಸಮಗ್ರಗೊಳಿಸುವಂಥದ್ದು ನಾವು ಗ್ಲೋಬಲೈಜೇಷನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದೀಸ್ ಆರ್ ಇಂಪಾರ್ಟೆಂಟ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ರಿಫಾರ್ಮ್ಸ್ ಅನೌನ್ಸ್ಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ ಜುಲೈ 1991. ಸೊ ಯಾವ್ಯಾವುದು? LPG ಅಂತೇಳಿ ಕರಿತೀವಿ ಇದನ್ನು ನಾವು. ಎಲ್ ಅಂತ ಹೇಳಿದ್ರೆ ಲೈಬಲೈಜೇಷನ್, ಪಿ ಅಂತ ಹೇಳಿದ್ರೆ ಪ್ರೈವೇಟೈಜೇಷನ್ ಆ್ಯಂಡ್ ಜಿ ಅಂತ ಹೇಳಿದ್ರೆ ಗ್ಲೋಬಲೈಜೇಷನ್ಸ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಸೊ ಲಿಬರಲೈಜೇಷನ್ಸ್ ಏನು ಹೇಳುತ್ತೆ? ಒಂದು ದೇಶದಲ್ಲಿರುವಂಥ ವ್ಯಾಪಾರ ವ್ಯವಹಾರಗಳ ಮೇಲೆ ಇರುವಂತಹ ಅನಗತ್ಯ ನಿರ್ಬಂಧಗಳನ್ನು ತೆಗೆದುಹಾಕುವಂಥದ್ದು. ಸೊ ಇದು ಪ್ರೈವೇಟೈಜೇಷನ್ಸ್ ಏನು ಹೇಳುತ್ತೆ? ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು ಆ್ಯಂಡ್ ಕಂಟ್ರೋಲ್ ಫ್ರಮ್ ದ ಪಬ್ಲಿಕ್ ಸೆಕ್ಟರ್ಸ್ ಟು ಪ್ರೈವೇಟ್ ಸೆಕ್ಟರ್. ಸಾರ್ವಜನಿಕ ವಲಯದ ಉದ್ದಿಮೆಗಳ ಮಾಲೀಕತ್ವವನ್ನು ಖಾಸಗಿ ವಲಯಕ್ಕೆ ವಹಿಸಿ ವರ್ಗಾಯಿಸುವಂಥದ್ದು. ಸೊ ಇದರ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ಸಹಾಯ ಆಗುವಂಥದ್ದು. ನೆಕ್ಸ್ಟ್, globalization, it means integrations of the various economies of the world leading towards the emergency of a cohesive ಗ್ಲೋಬಲ್ ಎಕಾನಮಿ. ಏನು ಹೇಳುತ್ತೆ? ಸಮಗ್ರ ಜಾಗತಿಕ ಅರ್ಥವ್ಯವಸ್ಥೆಯ ಉಗಮಕ್ಕೆ ಪ್ರಪಂಚದ ಹಲವಾರು ದೇಶಗಳ ಆರ್ಥಿಕತೆಯನ್ನು ಒಟ್ಟುಗೂಡಿಸುವಂಥದ್ದು. ದ ಲಾಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್
impact of government policy changes on business and industry. When the government of India announced liberalization, globalization and privatizations, in that time these policies are impact on the business and industry. ಸೊ ಯಾವಾಗ ಭಾರತ ಸರ್ಕಾರ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಈ ನೀತಿಗಳನ್ನು ಅಸ್ತಿತ್ವಕ್ಕೆ ತರುತ್ತದೆಯೋ ಅಂತಹ ಸಮಯದಲ್ಲಿ ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಸೊ ಕೆಲವೊಂದು ಪರಿಣಾಮಗಳನ್ನು ಏನಾಗುತ್ತೆ, ಕೆಲವೊಂದು ಪರಿಣಾಮಗಳು ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಪರಿಣಾಮಗಳನ್ನು ಬೀರುವಂಥದ್ದು. ಸೊ ಯಾವ್ಯಾವ ಪರಿಣಾಮಗಳಾಗ್ಬೋದು? ವಾಟ್ ಆರ್ ದಿ ಇಂಪ್ಯಾಕ್ಟ್ of government policy changes on business and industry? So these are some changes on business and industry. First one, increasing competition, more demanding customers, rapidly changing technological environment, necessity for change, need for developing human resource. Last one, market orientations. These are impact on the business and industry in the India. First one is increasing competitions. ಏನು increasing competitions ಅಂತ ಹೇಳಿದ್ರೆ ಪೈಪೋಟಿ ಹೆಚ್ಚಾಗುವಂಥದ್ದು. When the government of India changes in rules of industrial licensing and entry of the foreign firms, competitions for Indian firms has increased. ಸೊ ಯಾವಾಗ ಭಾರತ ಸರ್ಕಾರ ಕೈಗಾರಿಕಾ ಅನುಮತಿ ಮತ್ತು ವಿದೇಶಿ ವ್ಯಕ್ತಿಗಳು ಅಥವಾ ವಿದೇಶಿ ಸಂಸ್ಥೆಗಳು ಭಾರತಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳುತ್ತೋ ಅಂಥ ಸಮಯದಲ್ಲಿ ಭಾರತೀಯ ವ್ಯವಹಾರ ಸಂಸ್ಥೆಗಳ ಮೇಲೆ ಏನಾಗುತ್ತೆ, ಕಾಂಪಿಟೇಷನ್ಸ್ ಅನ್ನೋದು ಇನ್ಕ್ರೀಸ್ ಆಗುವಂಥದ್ದು. ಸೊ ಯಾವುದರಲ್ಲಿ ಕಾಂಪಿಟೇಷನ್ಸ್ಗಳು ಇನ್ಕ್ರೀಸ್ ಆಗ್ಬೋದು? ಸಚ್ ಆ್ಯಸ್ ಟೆಲಿಕಮ್ಯುನಿಕೇಷನ್ಸ್ ಆಗಿರ್ಬೋದು, ಏರ್ಲೈನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಆಗಿರ್ಬೋದು. ಸೊ ವೆನ್ the government of India, the rules change in the industrial licensing and entry of foreign firms, the competitions for Indian firms may be increased. ಸೊ ಯಾವುದರಲ್ಲಿ ಚೇಂಜಸ್ ಆಗುತ್ತೆ? ಯಾವಾಗ ಭಾರತ ಸರ್ಕಾರ ಕೈಗಾರಿಕಾ ಅನುಮತಿ ಮತ್ತು ವಿದೇಶಿ ಸಂಸ್ಥೆಗಳ ಪ್ರವೇಶಕ್ಕೆ ಅನುಮತಿಯನ್ನು ನೀಡುತ್ತೋ ಅಂತಹ ಸಮಯದಲ್ಲಿ ಭಾರತದ ವ್ಯವಹಾರ ಸಂಸ್ಥೆಗಳ ಮೇಲೆ ಏನಾಗುತ್ತೆ, ಪೈಪೋಟಿ ಅನ್ನೋದು ಜಾಸ್ತಿ ಆಗುವಂಥದ್ದು. ಸೊ ಸಚ್ ಆಸ್ ಯಾವ್ಯಾವುದ್ರ ಮೇಲೆ ಕಾಂಪಿಟೇಷನ್ಸ್ ಇನ್ಕ್ರೀಸ್ ಆಗಿರ್ಬೋದು? ಟೆಲಿಕಮ್ಯುನಿಕೇಷನ್ಸ್ ಆಗಿರ್ಬೋದು, ಅಥವಾ ಏರ್ಲೈನ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು. ನೆಕ್ಸ್ಟ್, ಮೋರ್ ಡಿಮ್ಯಾಂಡಿಂಗ್ ಕಸ್ಟಮರ್ಸ್. ಸೊ ಮೋರ್ ಡಿಮ್ಯಾಂಡಿಂಗ್ ಕಸ್ಟಮರ್ಸ್, ಹೆಚ್ಚು ಬೇಡಿಕೆಯನ್ನಿಡುವ ಗ್ರಾಹಕರು. ಸೊ today customers have become more demanding. Today customers have more demanding because they are well informed. The customers are becoming well informed. ಸೊ ಏನಾಗುತ್ತೆ, ಯಾವುದೋ ಒಂದು ಕಂಪ್ನಿ ಬಂದು ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡ್ತಾ ಇದೆ ಅಥವಾ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇರ್ ಈಸ್ ಎ ವೈಡರ್ ಚಾಯ್ಸ್ ಟು ದ ಕಸ್ಟಮರ್ಸ್. ಸೊ ಏನಿರುತ್ತೆ, ಜಾಸ್ತಿ ಪ್ರಾಡಕ್ಟ್ಸ್ಗಳಿರುತ್ತೆ, ಕಸ್ಟಮರ್ಸ್ಗೆ ಯಾವ ವಸ್ತುಗಳು ಬೇಕು ಆ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಇರುವಂಥದ್ದು. ಸೊ ಚಾಯ್ಸ್ ಆಫ್ ಇನ್ ಪರ್ಚೇಸಿಂಗ್ ಬೆಟರ್ ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. Today customers have become more demanding because they are well informed. Increased competitions, the market ಅಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ಸ್ ಇನ್ಕ್ರೀಸ್ ಆಗುವಂಥದ್ದು. gives a customer wider choice to selections of the better quality of goods and services. Next, rapidly changing technological environment. ಸೊ ಟೆಕ್ನಾಲಜಿ ಏನಾಗ್ತಾ ಇದೆ, ಡೇ ಬೈ ಡೇ ರ್ಯಾಪಿಡ್, ತೀವ್ರವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುವಂಥದ್ದು. ಸೊ ನ್ಯೂ ಟೆಕ್ನಾಲಜೀಸ್ ಮೇಕ್ ಇಟ್ ಪಾಸಿಬಲ್ ಟು ಇಂಪ್ರೂವ್ ಮಿಷಿನ್ಸ್, ಪ್ರೋಸೆಸ್, ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್. ದೇ ರ್ಯಾಪಿಡ್ಲಿ ಚೇಂಜಿಂಗ್ ಆಫ್ technologies
Changing of technologies, environment creates challenging ಬಿಫೋರ್ ದ ಸ್ಮಾಲರ್ ಫರ್ಮ್ಸ್. ಸೊ ಸಣ್ಣ ವ್ಯಾಪಾರಿಗಳೇನಿದ್ದಾರೆ ಅಥವಾ ಸಣ್ಣ ಸಂಸ್ಥೆಗಳು ಏನಿದೆ ಆ ಸಂಸ್ಥೆಗಳಿಗಿಂತ ಮುಂಚೆ ಏನಾಗಬೇಕು, ದೊಡ್ಡ ವ್ಯವಹಾರ ಸಂಸ್ಥೆಗಳು rapidly changing in technology environment. So according to these points, new technologies make it possible to improve machines, process, product and services. The rapidly changes of technology environment creates challenging before the smaller firms. Next, necessity for change. ಬದಲಾವಣೆಯ ಅವಶ್ಯಕತೆ. ಬಿಫೋರ್ 1991 the firms could have relatively stable policies and practices. Stable policies and practices. Before 1991, the firms could have relatively stable policies and practices. But after 1991, market force have become a result which the enterprises have to continuously modify their operations. So 1991ಕ್ಕಿಂತ ಮುಂಚೆ ವ್ಯವಹಾರ ಸಂಸ್ಥೆಗಳು ಸ್ಥಿರವಾದ ನೀತಿ ನಿಯಮಗಳನ್ನು ಮತ್ತು ಆಚರಣೆಗಳನ್ನು ಒಳಗೊಂಡಿರುತ್ತೆ. ಯಾವಾಗ 1991 ಅಂತ ಹೇಳಿದ್ರೆ LPG, ಲಿಬರಲೈಜೇಷನ್, ಗ್ಲೋಬಲೈಜೇಷನ್ಸ್ ಆ್ಯಂಡ್ ಪ್ರೈವೇಟಲೈಜೇಷನ್ಸ್ ಇವು ಅಸ್ತಿತ್ವಕ್ಕೆ ಬಂದ ನಂತರ ಈ ಪಾಲಿಸೀಸ್ ಆಗಿರ್ಬೋದು, ಪ್ರೊಸೀಜರ್ಸ್ ಆಗಿರ್ಬೋದು ಮತ್ತು ಪ್ರಾಕ್ಟೀಸಸ್ ಆಗಿರ್ಬೋದು, ಸೊ ಇದೇನಾಗ್ತಾ ಇರುತ್ತೆ, ಬದಲಾವಣೆ, ಮಾಡಿಫೈ ಆಗ್ತಾ ಇರುತ್ತೆ ದೇಯರ್ ಆಪರೇಷನ್ಸ್. ಸೊ ಅಕಾರ್ಡಿಂಗ್ ದಿಸ್ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬಿಫೋರ್ 1991 ದ ಫರ್ಮ್ಸ್ ಕುಡ್ ಹ್ಯಾವ್ ರಿಲೇಟಿವ್ಲಿ ಸ್ಟೇಬಲ್ ಇನ್ ದ ಪ್ರಾಕ್ಟೀಸಸ್, ಪಾಲಿಸೀಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆಫ್ಟರ್ 1991 ದ ಪಾಲಿಸೀಸ್, practices, rules, regulations all are changed or modified according to their operations. ಅವರ ವ್ಯವಹಾರಕ್ಕೆ ತಕ್ಕ ಹಾಗೆ ಆ ಸಂಸ್ಥೆಯ ನೀತಿ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು ಅವುಗಳನ್ನು ಚೇಂಜಸ್, ಮಾಡಿಫೈ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್, ನೀಡ್ ಫಾರ್ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್. ಸೊ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವ ಅಗತ್ಯತೆ. ದ Indian enterprises worked with inadequate trained personnel. Before 1991, the Indian enterprises worked with inadequate trained personnel. So 1991ಕ್ಕಿಂತ ಮುಂಚೆ ಭಾರತೀಯ ಸಂಸ್ಥೆಗಳು ಸರಿಯಾದ ಮಾನವ ಸಂಪನ್ಮೂಲಗಳಿಲ್ಲದೆ ಅಥವಾ ತರಬೇತಿ ಇಲ್ಲದ ವ್ಯಕ್ತಿಗಳ ಜೊತೆ ಕೆಲಸವನ್ನು ಪಡೆದುಕೊಳ್ಳುತ್ತಿತ್ತು. ಸೊ ಆಫ್ಟರ್ 1991 ದ ನ್ಯೂ ಮಾರ್ಕೆಟ್ ಕಂಡೀಷನ್ಸ್, ಹೊಸ ಮಾರುಕಟ್ಟೆಗಳು ಅಸ್ತಿತ್ವಕ್ಕೆ ಬಂದ ಹಾಗೆ ರಿಕ್ವೈರ್ ಪೀಪಲ್ ವಿತ್ ಹೈಯರ್ ಕಾಂಪಿಟೆನ್ಸ್ ಆ್ಯಂಡ್ ಗ್ರೇಟರ್ ಕಮಿಟ್ಮೆಂಟ್ ಎನ್ಸ್ ನೀಡ್ ಫಾರ್ ಡೆವಲಪಿಂಗ್ HR, ಹ್ಯೂಮನ್ ರಿಸೋರ್ಸಸ್. ಮುಂಚೆ ಭಾರತೀಯ ವ್ಯವಹಾರ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುವಂತಹ ವ್ಯಕ್ತಿಗಳಲ್ಲಿ ಇನ್ಅಡಕ್ವೇಟ್ ಅಂದರೆ ಅಸಮರ್ಪಕವಾದಂತಹ ತರಬೇತಿ ಇಲ್ಲದಂತಹ ವ್ಯಕ್ತಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ನಂತರ ಏನಾಗುತ್ತೆ, ಆಫ್ಟರ್ 1991 ದ ನ್ಯೂ ಇಂಡಿಯನ್ ಮಾರ್ಕೆಟ್ ಎಂಟರ್ಪ್ರೈಸಸ್ ಈಸ್ ರಿಕ್ವೈರ್ಡ್ ಹೈಯರ್ ಕಾಂಪಿಟೆನ್ಸ್ ಆ್ಯಂಡ್ ಗ್ರೇಟರ್ ಕಮಿಟ್ಮೆಂಟ್ ಹೆನ್ಸ್ ಫಾರ್ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್. ಲಾಸ್ಟ್ ಒನ್, ಮಾರ್ಕೆಟ್ ಓರಿಯೆಂಟೇಷನ್, ಮಾರುಕಟ್ಟೆ ದೃಷ್ಟಿಕೋನ. ಏನು ಮಾರ್ಕೆಟ್ ಓರಿಯೆಂಟೇಷನ್ಸ್ ಅಂತ ಹೇಳಿದ್ರೆ, ಸೊ ಬಿಫೋರ್ 1991 ಆಲ್ ಫರ್ಮ್ಸ್ ವರ್ಕ್ಡ್ ವಿತ್ ಪ್ರೊಡಕ್ಷನ್ ಓರಿಯೆಂಟೆಡ್ ಮಾರ್ಕೆಟಿಂಗ್ ಆಪರೇಷನ್ಸ್. The firms had to study and analyze the market first and produce the goods accordingly. So ಬಿಫೋರ್ 1991 ಒಂದು ವ್ಯವಹಾರ ಸಂಸ್ಥೆ ಮೊದಲು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡಿ
ನಂತರ ಮಾರುಕಟ್ಟೆಗೆ ಮಾರಾಟವನ್ನು ಮಾಡುತ್ತಿದ್ದವು. ಬಟ್ ಆಫ್ಟರ್ 1991 ಏನಾಗುತ್ತೆ, ಫಸ್ಟ್ಲಿ ಸ್ಟಡಿ ಆ್ಯಂಡ್ ಅನಾಲೈಸ್ ದ ಮಾರ್ಕೆಟ್ ಆ್ಯಂಡ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್ ಅಕಾರ್ಡಿಂಗ್ಲಿ. ಸೊ 1991ಕ್ಕಿಂತ ಮುಂಚೆ ವ್ಯವಹಾರ ಸಂಸ್ಥೆಗಳು ಮಾರುಕಟ್ಟೆಗೆ ಬೇಕಾಗಿರುವಂಥ ಸರಕು ಸೇವೆಗಳನ್ನು ಪೂರೈಕೆ ಮಾಡುತ್ತಿತ್ತು. ಯಾವ ವಸ್ತುಗಳನ್ನು ಉತ್ಪಾದಿಸಬೇಕು ಮತ್ತು ಆ ವಸ್ತುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಮಾರಾಟವನ್ನು ಮಾಡುತ್ತಿದ್ದವು. ಬಟ್ ಇವಾಗ ಏನಾಗಿದೆ, ಫಸ್ಟು ಮಾರ್ಕೆಟನ್ನು ಅನಾಲೈಸ್ ಮತ್ತು ಸ್ಟಡಿ ಮಾಡಿ ಆ ಮಾರ್ಕೆಟಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಬಿಫೋರ್ ದ business enterprises produce the products in the market orientations, but after 1991 firstly study and analyze the market and produce the product their requirements. So these are some important impact of government policy changes on business and industry. ಸೊ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣ ಈ ಮೂರನ್ನು ಅಸ್ತಿತ್ವಕ್ಕೆ ತಂದ ಮೇಲೆ ಭಾರತದ ವ್ಯವಹಾರ ಮತ್ತು ಕೈಗಾರಿಕೆಯ ಮೇಲೆ ಈ ಇಷ್ಟು ಪರಿಣಾಮಗಳನ್ನು ಬೀರಬೇಕಾಗುತ್ತೆ. ಓಕೆ, ಇಲ್ಲಿಗೆ ಈ ಚಾಪ್ಟ್ರು ಕ್ಲೋಸ್ ಆಗುತ್ತೆ. ಇನ್ ದಿಸ್ ಚಾಪ್ಟರ್ ದ ಫಸ್ಟ್ ಕ್ಲಾಸ್ I was give introductions about meaning of business environment, features of business environment, and what are the importance of the business environment. In the second video you learnt what are the dimensions or what are the elements or what are the factors of the business environment, such as economic environment, social environment, political environment, technological environment, and legal environment. In this third video class you want to learn economic environment in India, then what are the aspects of the economic environment in India, and what are the objectives of Indian development plans, and what are the reforms, new industrial reforms such as liberalization, globalizations, and privatizations, and what are the features of liberalizations and privatizations, and the last topic, impact of government policy changes of business and industry. ಸೊ ಇಲ್ಲಿಗೆ ಈ ಚಾಪ್ಟ್ರು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಾನು ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು.